1 ವರ್ಷಗಳ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. 50,000 ರೂಪಾಯಿದಲ್ಲಿ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಸ್ವಂತ ಉದ್ಯೋಗನ ನಿಮ್ಮ ಮನೆಯಲ್ಲೇ ನೀವು ಈಗ ಪ್ರಾರಂಭಿಸಬಹುದು. ಇದರಲ್ಲಿ ಕೆಲಸ ನೋಡೋದಾದ್ರೆ ಒಂದು ಪೇಪರ್ನ ಕಟಿಂಗ್ ಆಗಿರ್ಬೋದು, ಪೇಪರ್ ಮೇಕಿಂಗ್ ಆಗಿರ್ಬೋದು, ಡೈ ಎಕ್ಸ್ಚೇಂಜ್ ಆಗಿರ್ಬೋದು. ಪಟ್ನಾ, ಚಿತ್ರದುರ್ಗ, ಹಾವೇರಿ, ಕೊಪ್ಪಳ, ಬೆಂಗಳೂರು, ಮೈಸೂರು, ಉಡುಪಿ ಎಲ್ಲ ತರದ ಕಡೆಯಿಂದ ಬರ್ತಾರೆ ಸರ್ ನಮ್ಮ ಕಡೆ. ಲಾಸ್ ಕೊಡೋದ್ರಲ್ಲಿ ಜೀರೋ ಲಾಸ್ ಇದೆ, ಲಾಸ್ ಆಗಂಗೆ ಇಲ್ಲ. ಇದು ಕೋಯಿಲ್ಸ್ ಏನಿದೆ ಅಲ್ಲ, ಈ ಕೋಯಿಲ್ಸ್ ಹಿಟ್ ಆಗ್ಬೋದು ಸರ್. ಇವೆಲ್ಲ ಟ್ರೆಗಿನ ಮ್ಯಾಗ ಒಂದು ಕೋಯಿಲ್ಸ್ ಇರುತ್ತೆ. ಈಗ ಆಪರೇಟಿಂಗ್ ಆಫ್ ಕೆಳಗಡೆ ಮೇಲ್ಗಡೆ ಮಾಡಬಹುದು, ಸೆಮಿ ಮತ್ತೆ ಆಟೋಮೆಟಿಕ್. ಇದು ಬಟನ್ ಯೂಸ್ ಮಾಡ್ಕೋಬೇಕು. ಪ್ಲಾಸ್ಟಿಕ್ ನ ಒಂದು ಅಲ್ಟರ್ನೇಟ್ ಆಗಿ ಇವಾಗ ಒಂದು ಪೇಪರ್ ನ ಯೂಸ್ ಮಾಡ್ತಿದ್ದಾರೆ. ಇದು ಮಾರ್ಕೆಟ್ ನಲ್ಲಿ ಇವಾಗ ತುಂಬಾ ಡಿಮ್ಯಾಂಡ್ ಇದೆ, ಫುಲ್ ಡಿಮ್ಯಾಂಡ್ ಇದೆ. ಒಂದ್ ದಿವಸದಲ್ಲಿ 20,000 ಪೀಸ್ ರೆಡಿ ಆಗುತ್ತೆ ಸರ್. ಆಯ್ತಾ, ಮಷಿನ್ಸ್ ಏನಿದೆ, ಹಿಟ್ಟಿಂಗ್ಸ್ ಎಲ್ಲ ಕಾಯಿಲ್ಸ್ ಇದೆ ನಮ್ಮ ಕಡೆಯಲ್ಲಿ. ಸೊ ಎಲ್ಲ ಸೈಜ್ ಇದೆ, ರೌಂಡ್ ಇದೆ, ಬಫೆಟ್ ಇದೆ, ರಿಂಗ್ ಇದೆ, 12 ನಂಬರ್ ಇದೆ, ನಾಸ್ಟಾ ಪ್ಲೇಟ್ಸ್ ಇದೆ. ಇವೆಲ್ಲ ಸರ್ಕಲ್ಸ್, ರಾ ಮಟೀರಿಯಲ್ಸ್. ಒಮ್ಮಾಗಲೇ 4 ಹಾಕಬಹುದು. ಸೂಪರ್ ಸರ್, ಸೂಪರ್. ಮಟೀರಿಯಲ್ ಈ ತರ ಇರುತ್ತೆ. ಇದು ರಾ ಮಟೀರಿಯಲ್, ಅದು ಬಫೆಟ್ ಇದೆ ಸರ್. ರಾ ಮಟೀರಿಯಲ್ ಕೂಡ ನೀವೇ ಸಪ್ಲೈ ಮಾಡಿ? ಹೌದು, ರಾ ಮಟೀರಿಯಲ್ ಕೂಡ ನಾವೇ ಸಪ್ಲೈ ಮಾಡ್ತೀವಿ ಸರ್. ಮಷಿನ್ ಗಳ ಮಾಡೆಲ್ ನೋಡೋದಾದ್ರೆ ಒಂದಲ್ಲ ಎರಡಲ್ಲ 10 ಹಲವಾರು ತರ ಮಾಡೆಲ್ ಗಳಿದೆ. 10 ಹಲವಾರು ಇಂಪ್ಲಿಮೆಂಟ್ ನ ನೀವು ಇದರಲ್ಲಿ ಜೋಡಣೆ ಮಾಡ್ಕೋಬಹುದು. ಸೊ ನೀವು ಡೊಮೆಸ್ಟಿಕ್ ಮನೆಯಲ್ಲಿ ಯೂಸ್ ಮಾಡ್ತೀರಾ, ಒಂದು 50,000 ಹಾಕಿ ಅಂತ ಹೇಳಿದ್ರೆ ಅದಕ್ಕೂ ಮಷಿನ್ಗಳು ಅವೈಲೇಬಲ್ ಇದೆ. ನೀವು ಒಂದು 2 ಲಕ್ಷ ಹಾಕಿ ಒಂದು ಒಳ್ಳೆ ಫ್ಯಾಕ್ಟರಿ ಔಟ್ಲೆಟ್ ನ ಮಾಡಿ ಬಿಸ್ನೆಸ್ ನ ಮಾಡ್ತೀರಾ ಅಂತ ಹೇಳಿದ್ರೆ ಆ ತರದ ಮಷಿನ್ ಕೂಡ ಇವ್ರ ಕಡೆ ಅವೈಲೇಬಲ್ ಇದೆ. ಹಾಯ್, ಹಲೋ, ನಮಸ್ಕಾರ ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ವೀಕ್ಷಕರೇ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 50,000 ರೂಪಾಯಿಗಳನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯಲ್ಲೇ ಸ್ವಯಂ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡ್ಕೋಬಹುದು. ಈ ಮಷಿನ್ಗಳು ಬಂದ್ಬಿಟ್ಟು ಇವಾಗಿನ ಮಾರ್ಕೆಟ್ ನಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋ ಕಾರಣದಿಂದ ಪೇಪರ್ ನಲ್ಲೇ ಪ್ಲೇಟ್ಸ್ ರೆಡಿ ಮಾಡುವಂತಹ ಮಷಿನ್ಗಳಾಗಿದೆ. ಸೊ ಇವತ್ತು ನಾವಿರೋದು ಓಲ್ಡ್ ಹುಬ್ಬಳ್ಳಿಯ ಈಶ್ವರನಗರ್ ರೋಡ್ ದಲ್ಲಿ ಬರುವಂತಹ ಪ್ರಿನ್ಸ್ ಎಂಟರ್ಪ್ರೈಸಸ್ ಪೇಪರ್ ಮಷಿನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ಇವಾಗ ನಮ್ಮ ಜೊತೆ ಇದ್ದಾರೆ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತ ಮಿಸ್ಟರ್ ಸಂಜು ಸರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ ಸರ್. ನಾವು ಕೂಡ ಚೆನ್ನಾಗಿದೆ ಸರ್. ಸರ್, ಈ ಮಷಿನ್ಗಳ ಡಿಮ್ಯಾಂಡ್ ನೋಡೋದಾದ್ರೆ ಇವಾಗಿನ ಟೈಮ್ನಲ್ಲಿ ತುಂಬಾನೇ ಇದೆ. ಬಿಕಾಸ್ ಪ್ಲಾಸ್ಟಿಕ್ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಸರ್ ಇವಾಗ. ಮತ್ತೆ ಇನ್ನೊಂದು ಪ್ರಾಡಕ್ಟ್ ನಾವು ಒಂದು ಪ್ರೈಸ್ ನೋಡೋದಾದ್ರೆ ಕೇವಲ ಒಂದು 50,000 ಅಂತ ನೀವು ಹೇಳಿದ್ರಿ. ಹೌದು. ಸೊ ಈ 50,000 ನಮ್ಮ ವೀಕ್ಷಕರು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯಲ್ಲಿ ಯಾವ ರೀತಿ ಒಂದು ಸ್ವಯಂ ಉದ್ಯೋಗನ ಸೃಷ್ಟಿ ಮಾಡ್ಕೋಬಹುದು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ನಮ್ಗೆ ತಿಳಿಸ್ಕೊಡಿ ಸರ್. ಕೊಡ್ತೀನಿ ಸರ್, ಖಂಡಿತವಾಗಿ ಕೊಡ್ತೀನಿ. ಸಂಜು ಸರ್, ನಿಮ್ಮಲ್ಲಿ ಸ್ಟಾಕ್ ನೋಡೋದಾದ್ರೆ ಯೂ ಚಾಪ್ ಮಷಿನ್ಗಳ ಒಂದು ಸ್ಟಾಕ್ ಅಂತ ಇದೆ. ಹೌದು. ಸೊ ಮಷಿನ್ ಅಲ್ಲಿ ಎಷ್ಟು ತರ ಮಾಡೆಲ್ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಸರ್, ಮಷಿನ್ ಅಲ್ಲಿ ಮಾಡೆಲ್ ಬರೋದು ನಮಗೆ ಟೋಟಲ್ 4 ತರ ಬರುತ್ತೆ. ಹೌದು. ಓಕೆ. ಇವಾಗ ಹಂಗ್ ನೋಡಕ್ ಹೋದ್ರೆ ಬಹಳ ತರ ಮಾಡೆಲ್ಸ್ ಆಗುತ್ತೆ. ಒಂದೇ ಮಷಿನ್ ಅಲ್ಲಿ ಎಲ್ಲಾ ತರದ ಮಾಡೆಲ್ಸ್ ಆಗುತ್ತೆ ನಮ್ಗೆ. ಅಂತ ಮಷಿನ್ ಇದೆ. ಓಕೆ. ಡಬಲ್ ಬಾರು, ಡಬಲ್ ಮಷೀನ್, ಸಿಂಗಲ್ ಮೋಟರು. ಹೌದಾ? ಇದು ಡಬಲ್ ಬಾರ್ ಹಾಕೋಬಹುದು. ರೈಟ್. ಓಕೆನಾ? ಸೊ ಇದು ಹೈಡ್ರಾಲಿಕ್ ಅಲ್ಲಿ ಎರಡು ಸೈಡ್ ಮತ್ತೆ ಡಬಲ್ ನ ಡೈನ ನಾವು ಯೂಸ್ ಮಾಡ್ಕೋಬಹುದು. ಒಮ್ಮಾಗಲೇ 4 ಹಾಕಬಹುದು. ಸೂಪರ್ ಸರ್, ಸೂಪರ್. ಓಕೆನಾ? ಸೊ ಬಂದ್ಬಿಟ್ಟು ಇವಾಗ ನೋಡಿದ್ರೆ ಸಿಂಗಲ್ ಡೈ ಇದರಲ್ಲಿ ಎಲ್ಲಾ ತರದ್ದು ಡೈ ಹಾಕೋಬಹುದು. ಓಕೆನಾ? ಈ ಮಷಿನ್ ಬೇರೆ. ಇದರಲ್ಲಿ ಯಾವ ತರ ಡೈ ಹಾಕೋಬಹುದು ಸರ್? ಸರ್, ಇವಾಗ ನಾಸ್ಟಾ ಪ್ಲೇಟ್ ಹಿಡಿದು ಊಟದ ಎಲಿಮೆಂಟ್ ಇದರಲ್ಲಿ ಹಾಕೋಬಹುದು. ಓಕೆನಾ? ಸೊ ಇದು ಎಲ್ಲಾ ತರದ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ನೋಡಿ ಸರ್, ಬುಕ್ ಮಾಡಿ ಹೋಗಿರ್ತಾರೆ ಕಸ್ಟಮರ್ಸ್. ಓಕೆನಾ? ನೋಡಿ ಈ ತರ ಬುಕ್ ಮಾಡಿ ಬಾಬಾ ಊರಿಂದ ಬಂದಿರ್ತಾರೆ, ಬುಕ್ ಮಾಡಿ ಹೋಗಿರ್ತಾರೆ. ಓಕೆನಾ? ಸೊ ಎಲ್ಲಾ ತರದ ನಮ್ ಕಡೆ ಸ್ಟಾಕ್ ಏನಿದೆಯಲ್ಲ ಎಲ್ಲ ಬುಕಿಂಗ್ ಇದಿದೆ. ಅದೇ ಎನಿ ಟೈಮ್ ಸ್ಟಾಕ್ ಇರುತ್ತೆ, ಎನಿ ಟೈಮ್ ಇರುತ್ತೆ ನಮ್ ಕಡೆ ಸ್ಟಾಕ್. ಸೊ ಆಲ್ಮೋಸ್ಟ್ ಕಾಣ್ತಾ ಇದೆ ಸರ್ ನಮ್ಗೆ. ಉಡುಪಿ ಕಾಣ್ತಾ ಇದೆ, ಗದಗ ಕಾಣ್ತಾ ಇದೆ, ಬಿಜಾಪುರ ಕಾಣ್ತಾ ಇದೆ, ಬಳ್ಳಾರಿ ಕಾಣ್ತಾ ಇದೆ. ಸೊ ಈ ರೀತಿ ನೀವು ಆರ್ಡರ್ ಕೊಟ್ರೆ ಪಟ್ನಾ, ಚಿತ್ರದುರ್ಗ, ಹಾವೇರಿ, ಕೊಪ್ಪಳ, ಬೆಂಗಳೂರು, ಮೈಸೂರು, ಉಡುಪಿ ಎಲ್ಲ ತರದ ಕಡೆಯಿಂದ ಬರ್ತಾರೆ ಸರ್ ನಮ್ ಕಡೆ. ಸೂಪರ್ ಸರ್, ಸೂಪರ್. ಓಕೆನಾ? ಸೊ ನೆಕ್ಸ್ಟ್ ಮಾಡಲ್ ಆದ್ರೆ ಯಾವ್ದಿದೆ ಸರ್? ಮತ್ತೆ ಸರ್ ನೆಕ್ಸ್ಟ್ ಮಾಡಲ್ ಇದ್ದಾಗ ಇದು ಮಾಡಲ್ ನೋಡಿ ಸರ್. ಇವಾಗ ಇದು ಮಾಡಲ್ ಅಲ್ಲಿ ಖಾಲಿ ನಾವು ಕಟರ್ ಯೂಸ್ ಮಾಡ್ಕೋಬಹುದು. ರಾ ಮಟೀರಿಯಲ್ ಕಟ್ ಮಾಡೋದು ಇತ್ತು. ಇದನ್ನ ನಾವು ಡೈನ ಅಟ್ಯಾಚ್ ಮಾಡ್ಕೋಬಹುದು, ಬೇಡ ಅಂದ್ರೆ ಕಟರ್ ಕೂಡ ಹಾಕೊಳ್ಬಹುದು. ಹೌದು. ಬಂದ್ಬಿಟ್ಟು ನೋಡಿ ಸರ್, ಇವಾಗ ಸೇಮ್ ಎಲ್ಲ ಸೇಮ್ ಮಾಡಲ್. ಇದನ್ನೆಲ್ಲ ಸೇಮ್ ಮಾಡಲ್, ಒಂದೇ ಮಾಡಲ್. ಓಕೆನಾ? ಇವಾಗ ನಿಮ್ ನೋಡಿ ಹಿಂದ್ಗಡೆ ನೋಡಿ ಸರ್, ಇವಾಗ ಇದೆ ಇದು ಅರೇಕಾ ಅಡಿಕೆ ಪ್ಲೇಟ್ಸ್ ಮಷಿನ್ ಸ್ಟೈಲ್ ಸರ್. ಇದು ಹೆವಿ ಮಷಿನ್. ಇದು ಹೆವಿ ಮಷಿನ್ಸ್. ಇದು ಮಷಿನ್ ಬೇರೆ ಸರ್. ಇದರಲ್ಲಿ ಅಡಿಕೆದು ಪ್ಲೇಟ್ ಎಲ್ಲ ಅಡಿಕೆ ಪ್ಲೇಟ್ಸು, ಪೇಪರ್ ಪ್ಲೇಟ್ಸು ಇದರಲ್ಲಿ ಆಲ್ ಇನ್ ಒನ್ ಆಗುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇದ್ರೊಳಗೆ ಏನಾಗುತ್ತೆ ಅಂದ್ರೆ ರಾ ಮಟೀರಿಯಲ್ ಕೂಡ ಕಟ್ ಮಾಡ್ಕೋಬಹುದು. ಸೊ ಈ
ಮಷೀನ್ ಅಲ್ಲಿ ಕೂಡ ರಾ ಮೆಟೀರಿಯಲ್ ಕಟ್ ಮಾಡ್ಕೋಬಹುದು ಸರ್. ಈ ಮಷೀನ್ ಅಲ್ಲಿ ಎಲ್ಲ ತರ ಪ್ಲೇಟ್ಸ್ ಮಾಡ್ಕೋಬಹುದು. ಸೊ ಅಡಿಕೆ ಪ್ಲೇಟ್ ಬಿಟ್ಟು ಇದರಲ್ಲಿ ಅಡಿಕೆ ಪ್ಲೇಟ್ಸ್ ಆಗುತ್ತೆ. ಇದು ಹೆವಿ ಮಷೀನ್ಸ್. ಸೊ ಬಂದ್ಬಿಟ್ಟು ಇದನ್ನು ಬೇರೆ ಸರ್, ಸೇಮ್ ಆ ತೋರಿಸಿದಲ್ಲ ಸೇಮ್. ಸೊ ಇದು ಡಬಲ್ ಸರ್, ಬಾರ್ ಹಾಕೋಬಹುದು. ರೈಟ್ ಸರ್. ಸೊ ಸಿಂಗಲ್ ಮಷೀನ್, ಸಿಂಗಲ್ ಹೈಡ್ರಾಲಿಕ್ ಮೋಟರ್, ಡಬಲ್ ಹಾಕೋಬಹುದು ಸರ್ ಇದರಲ್ಲಿ. ಓಕೆನಾ? ಅಂದ್ರೆ ಮಷೀನ್ ಒಂದೇ, ಕೆಲಸಗಳು ಹಲವು ಅಂತ ಹೇಳ್ಬೋದು. ಹೌದು ಹೌದು. ಸೊ ನೆಕ್ಸ್ಟ್ ನೋಡೋ ಇಲ್ಲಿ ಬೇರೆ ತರ ಕಾಣ್ತಿದೆ ಸರ್. ಇವೆಲ್ಲ ಅರೆಕಾದು, ಇದು ಅರೆಕಾದು. ಓಕೆ ಓಕೆ. ಸೊ ಇದು ಅರೆಕಾದು. ಇದು ಏನಿದೆಯಲ್ಲ ಚೀಪ್ ರೇಟಿಂಗ್ ಸರ್, ಕಡಿಮೆ ರೇಟ್ ಸರ್. ಇನ್ನೊಂದು ನಮ್ಗೆ ಬೇರೆ ತರ ಮಾಡಲ್ ಕಾಣ್ತಿದೆ ಸರ್, ಡಬಲ್ ಪಿಸ್ಟನ್. ಇದು ಹೊಸದು, ಬಹಳಷ್ಟು ಕಮ್ಮಿ ಬಜೆಟ್ ಅಲ್ಲಿ ಕೇಳ್ತಾರೆ ಕಸ್ಟಮರ್. ಬಹಳ ಅಂದ್ರೆ ಬಹಳ, ನಮ್ಗೆ ಬಜೆಟ್ ಭಾಳ ಇಲ್ಲ, ನಮ್ಗೆ ಹಂಗೆ ಭಾಳ ರಿಕ್ವೈರ್ಮೆಂಟ್ ಇದೆ. ಡೋಣ ಅದು ಈಗ ಪ್ರಸಾದ ಗುಡಿಗೆ ಏನು ಆಗ್ತಿರಲ್ಲ, ಪ್ರಸಾದ ಈ ಗುಡಿಗಂತ ಪ್ರಸಾದ ಮಾಡಿದ್ದು ಆ ತರಕ್ಕೆಲ್ಲ ಆದ್ರ ಗುಡಿಗಂತ. ಯಾಕಂದ್ರೆ ಡೋಣ ಬಟ್ಲು ಹೇಳ್ತಾರಲ್ಲ ಪ್ರಸಾದ ಹಾಕೊಳಕ್ಕೆ ಮಂದಿಗೆ, ಅದಕ್ಕಂತ ಇದು ಮಾಡ್ಕೊಂಡಿದ್ದು ಸ್ಪೆಷಲ್ ಆಗಿ. ಸೊ ಗೈಸ್, ಇದು ಹೆವಿ ಡ್ಯೂಟಿ ಅಲ್ಲ. ಸೊ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬಹುದು. ನೀವು ಕಮರ್ಷಿಯಲ್ ವೈಸ್ ಮತ್ತೆ ಹೆವಿ ಡ್ಯೂಟಿನ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಮಷಿನ್ಸ್ಗೆಲ್ಲ ಬಂದ್ಬಿಟ್ಟು ಹೆವಿ ಡ್ಯೂಟಿ ಇರುವಂತ ಮಷಿನ್ಗಳು ಅಂತ ಹೇಳ್ಬೋದು. ಮಷಿನ್ ಬಗ್ಗೆ ಆಲ್ಮೋಸ್ಟ್ ಆಗಿ ಮಾಡೆಲ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಇವಾಗ. ಹೌದು. ಸೊ ಪ್ರಾಕ್ಟಿಕಲ್ ಆಗಿ ಇದನ್ನ ಯಾವ ರೀತಿ ವರ್ಕ್ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ತೋರಿಸ್ಕೊಡಿ ಸರ್. ಸರ್ ಬನ್ನಿ ಸರ್. ಇವಾಗ ನೋಡಿ ಮೇಡಮರ್ಸ್ ಹೇಗೆ ಈ ತರ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಅಂದ್ರೆ ಹೀಟ್ ಆಗುತ್ತಾ ಸರ್ ಅದು? ಹೌದು. ಇದು ಕೋಯಿಲ್ಸ್ ಏನಿದೆಯಲ್ಲ, ಈ ಕೋಯಿಲ್ಸ್ ಹೀಟ್ ಆಗೋದು ಸರ್. ಇವೆಲ್ಲ ಪ್ಲಗಿನ್ ಮ್ಯಾಗ ಒಂದು ಕೋಯಿಲ್ಸ್ ಇರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಓಕೆನಾ? ಅದು ಹಾಕೋಬೇಕು ಸರ್ ನಾವು. ಯಾಕೆ ಹೀಟರ್ಸ್ ಕೋಯಿಲ್ ಅಲ್ಲ, ಅದಷ್ಟು ಗ್ಯಾರಂಟಿ ಇರಲ್ಲ ನಮ್ಮ ಕಡೆ. ಸೊ ಈ ತರ ಮೇಡಮ್ ನೋಡಿ ಮಾಡಾಗುತ್ತಾರೆ ಕಂಟಿನ್ಯೂ. ಸರ್ ಮಷಿನ್ ವಾರಂಟಿ ಗ್ಯಾರಂಟಿ ನೋಡೋದಾದ್ರೆ ಏನು ಕೊಡ್ತೀರಾ? 1 ವರ್ಷ ವಾರಂಟಿ ಕೊಡ್ತೀವಿ ಸರ್. 1 ವರ್ಷ ವಾರಂಟಿ. ಹೌದು ಸರ್. ಇದು ಕೌಂಟಿಂಗ್ ಮಾಡಿ ಇಡ್ತಾರಾ ಅಥವಾ ಮತ್ತೆ ಇದ್ರದ್ದೇನು ಗೊತ್ತಾಗಿಲ್ಲ ಸರ್, ಇದ್ರದ್ದೇನು ಯೂಸಸ್ ಇದೆ ಅಂತ ಹೇಳಿ ಸರ್. ಇದು ಪ್ಯಾನೆಲ್ ಬೋರ್ಡ್ ಅಂತ, ಇದು ಹೀಟ್ ಕಂಟ್ರೋಲಿಂಗ್ ಮಾಡುತ್ತೆ, ಸೆಮಿ ಆಟೋಮೆಟಿಕ್ ಆಗುತ್ತೆ, ಪ್ಯಾನೆಲ್ ಕೂಡ ಆಗುತ್ತೆ ಇದರಲ್ಲಿ. ಈ ಪ್ಯಾನೆಲ್ ಬೋರ್ಡ್ ಚೇಂಜಸ್ ಇದೆ ಸರ್. ಈ ಪ್ಯಾನೆಲ್ ಬೋರ್ಡು ಬೇರೆ ಅದು ಸರ್. ಓಕೆನಾ? ಸೊ ಆಪರೇಟಿಂಗ್ ಸಿಸ್ಟಮ್ ನೋಡಿದ್ರೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ ನೋಡಿ ಸರ್. ಈಗ ಆಪರೇಟಿಂಗ್ನಾಗ ಆಫ್ ಕೆಳಗಡೆ ಮೇಲ್ಗಡೆ ಮಾಡ್ಬೋದು. ಸೆಮಿ ಮತ್ತೆ ಆಟೋಮೆಟಿಕ್, ಇದು ಬಟನ್ ಯೂಸ್ ಮಾಡ್ಕೋಬೇಕು. ಇದು ಆಟೋಮೆಟಿಕ್ ಇಟ್ಟಿದ್ದಾರೆ ಅವರು, ಇಷ್ಟು ಸೆಕೆಂಡ್ಗೆ ಇಷ್ಟು ಕೆಳಗಡೆ ಬಂದು ಮೇಲೆ ಹೋಗೋದು. ಇವಾಗ ಸೆಮಿ ಇಟ್ಟಿದ್ದಾರೆ ಸರ್. ಅದು ಸೆಮಿ ಆಟೋಮೆಟಿಕ್. ಸೆಮಿ ಇದು ಆಟೋಮೆಟಿಕ್ ಇಟ್ಟಿಲ್ಲ. ಆಟೋಮೆಟಿಕ್ ಅಂದಾಗ ಆಟೋಮೆಟಿಕ್ ಚೆನ್ನಾಗಿ ಹೊಡಿತಾ ಇರ್ತೈತೆ. ಅದು ಕೂಡ ಸೆಟ್ ಮಾಡ್ಕೋಬಹುದು. ಹೌದು ಹೌದು. ಇವಾಗ ಇದು ಟೈಮರ್ ಸೆಟರ್ ಅಂತ, ಟೈಮರ್ ಸೆಟರ್ ಅದು ಸರ್. ಎಷ್ಟು ಸೆಕೆಂಡಿಗೆ ತೆಳ ಬರಬೇಕು, ಎಷ್ಟು ಸೆಕೆಂಡಿಗೆ ರೆಡಿ ಆಗಬೇಕು, ಎಷ್ಟು ಸೆಕೆಂಡ್ ಮ್ಯಾಗ ಹೋಗಬೇಕು, ಆಟೋಮೆಟಿಕ್ ಟೈಮಿಂಗ್ ಸೆಟ್ಟಿಂಗ್ ಇದೆ ಸರ್ ಅದಕ್ಕೆ. ಓಕೆ ಓಕೆ. ಓಕೆನಾ? ಸೊ ಈ ತರ ಇದು. ಓಕೆ. ಈ ತರ ಅವ್ರು ಕೌಂಟಿಂಗ್ ಮಾಡ್ಕೊಂಡು ಅದರಲ್ಲಿ ಕೊಟ್ಕೊಂಡು ಕೌಂಟ್ ಮಾಡೇ ಕೊಡ್ಬೇಕಾ ಸರ್ ಹೇಗೆ? ಕೌಂಟ್ ಮಾಡಿ ಸರ್. ಒಮ್ಮಕ್ಲೆ 8 10 ಪೀಸ್ ಹಾಕಿ ಮಾಡ್ಬೋದು ಸರ್. ಸರ್ ಎಷ್ಟು ಒಂದು ದಿವಸದಲ್ಲಿ ಎಷ್ಟು ರೆಡಿ ಮಾಡ್ಕೋಬಹುದು ಸರ್? ಒಂದು ದಿವಸದಲ್ಲಿ 20,000 ಪೀಸ್ ರೆಡಿ ಆಗುತ್ತೆ ಸರ್. 20,000 ಸರ್. ನಾರ್ಮಲ್ ಇವಾಗ ಪರ್ಚೇಸ್ ಮಾಡಿರ್ತಾರೆ ಅವ್ರು ಎಷ್ಟು ಮಾಡ್ತಾರೆ? ಅವ್ರಿಗೆ ಮ್ಯಾಕ್ಸಿಮಮ್ ಒಂದು 5 ಇಂದ 10,000 ಮಾಡ್ಬೋದು ಸರ್ ಮ್ಯಾಕ್ಸಿಮಮ್. ಸರ್ ಒಂದು ದಿವಸಕ್ಕೆ 20,000 ಮಾಡಿದ್ರೆ ಅವರು ಒಂದು ದಿವಸದ ಆದಾಯ ಎಷ್ಟಿರುತ್ತೆ ಸರ್? ಸರ್ ಒಂದು ದಿವಸಕ್ಕೆ 20,000 ರೆಡಿ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಇಂದಾನೆ ಹೇಳ್ತೀನಿ ಸರ್. ಯಾಕಂದ್ರೆ ಅದು ಒಮ್ಮಕ್ಲೆ ಹೇಳಿದ್ರೆ ಆಸೆನ ಕೊಡಬಾರ್ದು ಕಸ್ಟಮರ್ಗೆ. ಹೌದಾ? ಸೊ ನಮ್ಮ ಕರ್ನಾಟಕ ಮಂದಿ ಯಾವುದೇ ಇರಲಿ, ಒಂದು ಚಲೋ ಉದ್ಯೋಗ ಇರಲಿ, ಚಲೋ ಬೆಳೆದ ಮುಂದೆ ಸಾಗಬೇಕು, ಅವ್ರು ಚಲೋ ಒಂದು ಹೇಳಬೇಕು, ಕೆಟ್ಟದ್ದು ಹೇಳಬಾರ್ದು, ಜಾಸ್ತಿ ಆಸೆ ತೋರಿಸಬಾರ್ದು. ಹೌದಲ್ವಾ? ಸೊ ನಾ ಏನಂತೀನಿ, ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಇಂದ ಒಂದು 500 ಹಿಡಿದು ಆಮೇಲೆ ಪ್ರಿಪೇರ್ ಆಗಿಬಿಡ್ತಾರೆ. ಪರ್ ಡೇ ಇಲ್ಲಿ ಕಂದು ಒಂದು 2,000 ರೂಪಾಯಿ ದುಡಿಬೋದು ಸರ್. ನನಗೆ ಆಗ್ಲೇನೆ ಸರ್ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಏನಂತ ಹೇಳಿದ್ರೆ, ನೀವು ಒಂದು 50,000 60,000 ನೀವು ಮಷಿನ್ಗೆ ಇನ್ವೆಸ್ಟ್ ಮಾಡಿ ಮಷಿನ್ಗಳನ್ನ ತೊಗೊಂತೀರ ಅಂತ ಹೇಳಿದ್ರೆ ದಿವಸಕ್ಕೆ ನೀವು 5,000 6,000 ದುಡಿಬಹುದು ಅಂತ ಅವರು ಎಕ್ಸ್ಪೆಕ್ಟೇಷನ್ ಕೊಡಲ್ಲ. ಯಾಕಂದ್ರೆ ಈ ಮಷಿನಲ್ಲಿ ನೀವು ಒಳ್ಳೆ ದುಡಿಬೇಕಂತ ಹೇಳಿದ್ರೆ ಅದು ನಿಮ್ಮ ಸ್ಕಿಲ್ನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿಲ್ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಆ ಥರ ನಿಮ್ಮ ವರ್ಕ್ ಕೂಡ ಸ್ಪೀಡ್ ಆಗುತ್ತೆ. ನಿಮ್ಮ ವರ್ಕ್ ಸ್ಪೀಡ್ ಆದಾಗೆ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ಕಡಿಮೆ ಅಂದರೂ ಕೂಡ ಯಾರೆಲ್ಲ ಒಂದು 5,000 ಪ್ಲೇಟ್ಗಳನ್ನು ಒಂದು ದಿವಸಕ್ಕೆ ನೀವು ತೆಗೆದ್ರು ಕೂಡ 250 ರೂಪಾಯಿವರೆಗೂ ನೀವು ಆದಾಯನ ಮಾಡ್ಕೋಬಹುದು. ಈಗ ಇವರು ಹೇಳೋ ಪ್ರಕಾರ ಯಾರೆಲ್ಲ ಒಂದು ಎಕ್ಸ್ಪರ್ಟ್ ಇದ್ದಾರೆ, ಅಂದರೆ ಒಂದು 2 to 3 ಮಂತ್ಸ್ ಎಲ್ಲ ಹೋಗಿ ಯಾರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಆ ಥರದ್ದೆಲ್ಲ ಅವರು ಒಂದು 2,000 ಅಂದರೆ 2,000 ಪ್ಲೇಟ್ಗಳನ್ನು ಈ ರೀತಿ ತೆಗಿತಾರಂತೆ. ಸೊ ಅದರಿಂದ ಕಡಿಮೆ ಅಂದರೂ ಕೂಡ 1,000 ರೂಪೀಸ್ನ ಪರ್ ಡೇ ಅವರು ಅರ್ನಿಂಗ್ ಮಾಡ್ತಾ ಇದಾರಂತೆ. ಮೈನರ್ ಏನು ಬರ್ಬೋದು ಇದು ಅಂತ ಸರ್ವಿಸ್. ಓಕೆ. ಸೊ ಮೈನರ್ ಬರೋದು ಈ ಕಾಯಿಲ್ಸ್ ಎಲ್ಲ ಅಲ್ಲ ಸರ್ ಅಷ್ಟೇ. ಓಕೆ. ಹೀಟಿಂಗ್ ಕಾಯಿಲ್ ಇವೆಲ್ಲ ಹೋಗ್ತಾ ಇರುತ್ತೆ. ನಮ್ಮ ಕಡೆ ಎಲ್ಲ ಸೈಜ್ ತರದ ಕಾಯಿಲ್ಸ್ ಇದೆ ಸರ್ ಇಲ್ಲಿ. ಆಯ್ತಾ? ಮಷಿನ್ಸ್ ಏನಿದೆ ಹಿಟ್ಟಿಂಗ್ಸ್ ಎಲ್ಲ ಕಾಯಿಲ್ಸ್ ಇದೆ ನಮ್ಮ ಕಡೆ ಇಲ್ಲಿ. ಓಕೆ ಓಕೆ. ಸೊ ಎಲ್ಲ ಸೈಜ್ ಇದೆ, ಸಣ್ಣದಿಂದ ಹಿಡಿದು ದೊಡ್ಡದ ಮಟ್ಟ ಇದೆ. ಇವೆಲ್ಲ ನಮ್ಮ ಕಡೆ ಸಿಗ್ತಾ ಇರುತ್ತೆ. ಪರ್ ಇದ್ರ ರೇಟ್ ಬಂದ್ಬಿಟ್ಟು 50 ರೂಪಾಯಿಂದ 1 ಇಂಚಿಗೆ 50 ರೂಪಾಯಿ. ಓಕೆ ಓಕೆನಾ? ಸೊ ಈ ಥರ ಎಲ್ಲ ಕಾಯಿಲ್ಸ್ ಇದೆ ಸರ್. ನಾಷ್ಟಾ ಪ್ಲೇಟ್ಸ್ ಇದೆ, ಊಟದ ಇತ್ತು, ಎಲ್ಲ ಕಾಯಿಲ್ಸ್ ಇದೆ ನಮ್ಮ ಕಡೆ. ವೀಕ್ಷಕರೇ, ಇದರಲ್ಲಿ ಮೇಜರ್ ಆಗಿ ಬರುವಂತದ್ದು ಹೈಡ್ರಾಲಿಕ್ ಮತ್ತು ಕಂಟ್ರೋಲಿಂಗ್ ಸಿಸ್ಟಮ್ ಇದೆ. ಮತ್ತೆ ಇದು ಸೆಮಿ ಅಂದ್ರೆ ಆಟೋಮೆಟಿಕ್ ಸೆಮಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೀಟಿಂಗ್ ಕಾಯಿಲ್ಸ್ಗೆಲ್ಲ ಇದೆ. ಬಟ್
ಮೇಜರ್ ಆಗಿ ಪ್ರಾಬ್ಲಮ್ ಬರೋದು ಹೆಚ್ಚಾಗಿ ಬರೋದು ಅಂದ್ರೆ ಕಾಯಿಲ್ಸ್ಗಳ ಒಂದು ಪ್ರಾಬ್ಲಮ್ ಮಾತ್ರ, ಉಳಿದಿರೋದು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ರು. ಸೊ ಕಂಪ್ನಿಯಿಂದ ಕೂಡ ನಿಮಗೆ 1 ವರ್ಷ ವಾರಂಟಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಏನಾದರೂ ಕೂಡ ಅವ್ರು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಿಮಗೆ ಸರ್ವಿಸ್ ವರ್ಷ ನಂತರ ಆದ್ರೂ ನಾವು ಏನಾರ ಈಗ ಬಂದು ಸರ್ವಿಸ್ ಮಾಡ್ಬೇಕಾದ್ರೆ ಚಾರ್ಜಬಲ್ ಅಷ್ಟೇ ಆಗುತ್ತೆ. ಆಯ್ತಾ, ಬಸ್ ಚಾರ್ಜಬಲ್ ಅಷ್ಟೇ ಕೊಡಬೇಕು. ಪಾರ್ಟ್ಸ್ ಏನಾದ್ರೆ ಅದು ನಾವು ಪಾರ್ಟ್ಸಿನ ಕಾಸ್ಟ್ ಬೀಳುತ್ತೆ. ಓಕೆನಾ, ಒಂದು ವರ್ಷ ನಂತರ 1 ವರ್ಷ ಒಳಗೆ ಏನಾದ್ರೆ ಇಮಿಡಿಯೇಟ್ಲಿ ಬಂದು ನಾವು ಆಕ್ಷನ್ ತಗೊಂತೀವಿ. ಏನಾರ ಆದ್ರೆ ಅದು ಬಂದು ನಾವು ಇಮಿಡಿಯೇಟ್ಲಿ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀರಾ ಸರ್? ಹೌದು ಸರ್, ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ. ಪೀಸ್ ಟು ಪೀಸ್ ಅಂದ್ರೆ ಮಷಿನ್ ಪೀಸ್ ಟು ಪೀಸ್ ಅಲ್ಲ, ಏನಾರ ಪಾರ್ಟ್ಸ್ ಚೇಂಜ್ ಆಗುತ್ತೆ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ಓಕೆ ಸರ್. ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಇಟ್ಟಿವಿ ಸರ್, ನೋಡಿ ತೋರಿಸ್ತೀವಿ. ರೆಡಿ ಪ್ಲೇಟ್ಸು, ರಾ ಮೆಟೀರಿಯಲ್ ಎಲ್ಲ ಥರದ್ದು ಇದೆ. ಒಂದೇ ಮಷೀನ್ ನೀವು ಎಲ್ಲ ಥರ ಆಗತ್ತೆ. ಓಕೆ ಸರ್, ಇಲ್ಲಿಂದ ಬನ್ನಿ. ಎಷ್ಟು ಥರ ಇದು ಸ್ಟೈಲ್ ನೋಡೋದ್ರೆ ಸ್ಕ್ವೇರ್ ಇದೆ, ಇದು ರೌಂಡ್ ಇದೆ, ಬಫೆಟ್ ಇದೆ, ರಿಂಗ್ ಇದೆ, 12 ನಂಬರ್ ಇದೆ, ನಾಷ್ಟಾ ಪ್ಲೇಟ್ಸ್ ಇದೆ. ಇವೆಲ್ಲ ಸರ್ಕಲ್ಸ್, ರಾ ಮೆಟೀರಿಯಲ್ ಸರ್ಕಲ್ ಇವೆಲ್ಲ. ಓಕೆನಾ, ಸೊ ಈ ಥರ ಸರ್ಕಲ್ಸ್ ಇರುತ್ತೆ, ಈ ಥರ ಸರ್ಕಲ್ಸ್ ಇರುತ್ತೆ. ಓಕೆನಾ, ಸೊ ಇವಾಗ ನೋಡಿ 10 ನಂಬರ್, ಇದು 10 ನಂಬರ್ ಸರ್ಕಲ್ಸ್, ಇದು 10 ನಂಬರ್ ಈ ಥರ ಆಗುತ್ತೆ ರೆಡಿ. ಸೂಪರ್ ಸೂಪರ್ ಸೂಪರ್. ಓಕೆನಾ, ಸೊ ಈ ಥರ ಆಗುತ್ತೆ. ಇವಾಗ ಬಂದ್ಬಿಟ್ಟು ಇವಾಗ ನೋಡಿ 8 ನಂಬರ್ ಈ ಥರ ಆಯಿತು. ಇದು ಸರ್ಕಲ್ಸು, ರಾ ಮೆಟೀರಿಯಲ್ ಈ ಥರ ಪೇಪರ್ ಇರೋದು ಈ ಥರ ರೆಡಿ ಆಗಿಬಿಡುತ್ತೆ. ಓಕೆ ಸೂಪರ್ ಸರ್. ಓಕೆನಾ, ಇದನ್ನ ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು. ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು. ಹಾಂ, ಸೊ ಈ ಥರ ಇರುತ್ತೆ. ಇವಾಗ ನೋಡಿ ಡಿಸೈನ್ ಪೇಪರ್ ಪ್ಲೇಟ್ಸ್ ಆಯಿತು. ಆಯ್ತಾ, ಸೊ ಈ ಥರ ಈಗ ಬಂದ್ಬಿಟ್ಟು ಇವಾಗ ನೋಡಿ ಬಫೆಟ್ ಆಯಿತು, ನಿಂತು ತಿನ್ನೋದು. ಓಕೆನಾ, ಸೊ ಈ ಥರ ಇರುತ್ತೆ. ಬಫೆಟಿನ ಬಂದ್ಬಿಟ್ಟಾಗ ಇದು ರಾ ಮೆಟೀರಿಯಲ್ ಈ ಥರ ಇರುತ್ತೆ. ಇದು ರಾ ಮೆಟೀರಿಯಲ್ ಅದು ಬಫೆಟಿನ. ಸರ್ ರಾ ಮೆಟೀರಿಯಲ್ ಕೂಡ ನೀವೇ ಸಪ್ಲೈ ಮಾಡಿ? ಹೌದು, ರಾ ಮೆಟೀರಿಯಲ್ ಕೂಡ ನಾವೇ ಸಪ್ಲೈ ಮಾಡ್ತೀವಿ. ಸೂಪರ್ ಸರ್. ಸರ್ ನಮ್ಮ ವೀಕ್ಷಕರಿಗೆ ತುಂಬಾ ಕನ್ಫ್ಯೂಸ್ ಇರೋದು ಎದರಲ್ಲಿ ಅಂತ ಹೇಳಿದ್ರೆ ಒಂದೊಂದ್ರಿ ಸೊಲ್ಯೂಷನ್ ಕೊಟ್ಬಿಟ್ರಿ ಇವಾಗ. ಸೊ ಮಷಿನ್ ಅಷ್ಟೇ ನಾವು ಕೊಡೋಲ್ಲ, ರಾ ಮೆಟೀರಿಯಲ್ ಕೂಡ ನಾವು ಕೊಡ್ತೇವೆ, ಸಪ್ಲೈ ಮಾಡ್ತೇವೆ ಅಂತ ಹೇಳಿ.